ಶ್ರೀ ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ಸ್ವಾಮಿ ಮಹಾರಾಜರ ಪ್ರಕಟ ದಿನ ಇದೇ ಬರೋ ಮಾರ್ಚ್ 20 ಐತಿ. ಅದಕ್ಕಿಂತ ಮುಂಚೆ ಯುಗಾದಿ ಹಬ್ಬದ ಎಲ್ಲರಿಗೂ ಶುಭಾಶಯಗಳು. ಈ ಒಂದು ಶುಭಗಳಿಗೆಯಲ್ಲಿ ಅಥವಾ ನಾವೆಲ್ಲರೂ ಸ್ವಾಮಿ ಮಹಾರಾಜರ ಸೇವೆಯನ್ನು ಆರಂಭ ಮಾಡ್ಕೋದೆವು. ಅದು ಹೊಸದಾಗಿ ಸ್ವಾಮಿ ಸೇವೆಯಾಗಿದ್ದೆವು. ಸ್ವಾಮಿ ಮಹಾರಾಜರ ಫೋಟೋ ಮನೆಗೆ ತರುವಂಥ ಒಂದು ಈ ಪ್ರಕಟ ದಿನವೂ ನೀವು ತರ್ಬೋದು. ಇಲ್ಲಾಂದರೆ ಯುಗಾದಿ ದಿನ ತಂದು ನೀವು ಅದು ಕೂಡ ಪೂಜೆ ಮಾಡ್ಬೋದು. ಅದರ ಮರುದಿನ ಅಂದರೆ ಶುಕ್ರವಾರ ಸ್ವಾಮಿ ಮಹಾರಾಜರ ಪ್ರಕಟ ದಿನ ಐತಿ. ಯಾವ ರೀತಿ ಸರಳವಾಗಿ ನಮ್ಮ ಮನ್ಯಾಗ ಸ್ವಾಮಿ ಮಹಾರಾಜರ ಪ್ರಕಟ ದಿನನ ಆಚರಣೆ ಮಾಡ್ಬೇಕನ್ನೋ ಒಂದು ಸಣ್ಣ ಮಾಹಿತಿ ನೋಡಿರಿ. ಸ್ವಾಮಿ ಮಹಾರಾಜರ ಫೋಟೋ ಇತ್ತಂದ್ರೆ ಸ್ವಾಮಿ ಮಹಾರಾಜರ ಫೋಟೋ ನೀಟಾಗಿ ಎಲ್ಲ ಒರೆಸಿ ಅಷ್ಟಗಂಧ ಹತ್ತ ಸಿಗ್ತೈತಿ. ಅಷ್ಟಗಂಧ ಹಿನ ಹತ್ತಾರ. ಸ್ವಾಮಿ ಮಹಾರಾಜರಿಗೆ ಸುವಾಸ ಭರಿತ ಹೂವು ನೀವು ಏನೇ ಅರ್ಪಣೆ ಮಾಡಿರಿ ಭಕ್ತಿಯಿಂದ ಅರ್ಪಣೆ ಮಾಡಿರಿ. ಆದಷ್ಟು ಹಳದಿ ಬಣ್ಣದ ಹೂಗಳನ್ನ ಅದು ಸಹ ಏರಿಸಿರಿ. ಆನಂತರ ಅಷ್ಟಗಂಧ ಹಿನ ಹತ್ತಾರ. ಮೊದಲು ಸ್ವಚ್ಛ ಫೋಟೋ ಎಲ್ಲ ಒರೆಸಿ ಹಿನ ಹತ್ತಾರ ಹಚ್ಚಬೇಕು. ಸ್ವಾಮಿ ಮಹಾರಾಜರ ಹನಿ ಮೇಗ 2 ಕಡೆ ಭುಜಕ್ಕೆ, ಅವ್ರ ಪಾದಕ್ಕೆ, ಕೈಗೆ ಈ ರೀತಿ 5 ಕಡೆ ನಾವು ಹಿನ ಹತ್ತಾರ ಹಚ್ಚಿ ಆನಂತರ ಅಷ್ಟಗಂಧ ಕೂಡ ಅದೇ ರೀತಿ ಹಚ್ಚಬೇಕು. ಸ್ವಾಮಿ ಮಹಾರಾಜರ ದೇವಿ ಸ್ವರೂಪದಾಗಿತ್ತಂದ್ರೆ ನೀವು ಅರಿಶಿನ ಕುಂಕುಮ ಹಚ್ಬೋದು. ಆದ್ರೆ ಸ್ವಾಮಿ ಮಹಾರಾಜರ ಮೂರ್ತಿ ಫೋಟೋ ಇತ್ತಂದ್ರೆ ಅದಕ್ಕೆ ಅರಿಶಿನ ಕುಂಕುಮ ಅರ್ಪಣೆ ಮಾಡೋಂಗಿಲ್ಲ. ಅಷ್ಟಗಂಧ ಅಷ್ಟೇ ಹಚ್ಚೋದ. ನಿಮ್ಮ ಕಡೆ ಯಾವ ಹೂವು ಅವೈಲೇಬಲ್ ಇರ್ತಾವಲ್ಲ ಆ ಹೂವನ್ನು ನೀವು ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋದ. ಉದ್ಬತ್ತಿ, ಧೂಪ, ದೀಪ, ಸಾದ ತುಪ್ಪದ ದೀಪ ಕೂಡ ನೀವು ಹಚ್ಚಿರ್ಬೋದು. ಆ ನಂತರ ನಿಮ್ಮ ಕಡೆಯಿಂದ ಏನು ಸಾಧ್ಯ ಆಗ್ತೈತಿಲ್ಲ ಅದನ್ನು ನೈವೇದ್ಯ ಮಾಡಿ ಸ್ವಾಮಿ ಮಹಾರಾಜರು ಅತ್ಯಂತ ಪ್ರಿಯವಾದ ಅಂದ್ರೆ ನಾವು ಯಾವಾಗ ನೈವೇದ್ಯ ತೊಗೋತೇವಲ್ಲ ಕಂಪಲ್ಸರಿ ಆವಾಗ ಸ್ವಾಮಿ ಮಹಾರಾಜರಿಗೆ ಬಜ್ಜಿ ಅಂದರೆ ಉಳ್ಳಾಗಡ್ಡಿ ಬೋಂಡ ಅಂತ ಹೇಳಿ ಕರೀತಾರೆ ಅದನ್ನು. ಆನಂತರ ಹೋಳಿಗೆ ಮತ್ತು ಕೋಸಂಬರಿ ಈ ರೀತಿ ಅನ್ನ ವರನ ನಮ್ಮ ಕಡೆಯಿಂದ ಏನಾಗ್ತೈತಿ ಹಾಲು ಸಕ್ಕರೆ ನೈವೇದ್ಯ ಇಟ್ಟರು ಕೂಡ ನಡ್ತೈತಿ. ನಿಮ್ಗೆ ಸಾಧ್ಯವಾದ್ರೆ ಹೋಳಿಗೆ ಕೂಡ ನೀವು ಮಾಡ್ಬೋದು. ಬಜ್ಜಿ ಕೂಡ ಮಾಡಿ ನೈವೇದ್ಯ ಇಡಬೇಕು. ಇಲ್ಲಾಂದ್ರೆ ಅನ್ನ ಮೊಸರು ನಿಮ್ಗೆ ಏನು ಆಗ್ತೈತಿಲ್ಲ ಸ್ವೀಟ್ ನೈವೇದ್ಯನ ಇಡ್ರಿ. ಇಲ್ಲಾಂದ್ರೆ ಯಾವುದೇ ಒಂದು ಥರದ ಸ್ವೀಟ್ ತಂದು ನೀವು ಇಟ್ಟದನ್ನು ಎಲ್ಲರೂ ನಿಮ್ಮ ಮನ್ಯಾಗ ಪ್ರಸಾದ ರೂಪದಾಗ ತೊಗೋದೈತಿ. ಆ ನಂತರ ಸೇವೆಯನ್ನು ಏನು ಮಾಡೋದು ನೋಡಿರಿ. ಇಷ್ಟು ದಿನ ನಿಮ್ಮ ಸೇವೆ ಯಾವುದೇ ರೀತಿ ಸೇವೆ ಮಾಡೋಕ್ಕಾಗಲಿಲ್ಲ ಅಂದ್ರೆ ಸ್ವಾಮಿ ಮಹಾರಾಜರ ಪ್ರಕಟ ದಿನ ಅಂತೂ ಖಂಡಿತ ಸೇವೆಯನ್ನು ಮಾಡ್ರಿ. ಯಾಕಂದ್ರೆ ಒಂದು ಸ್ವಾಮಿ ಮಹಾರಾಜರನ್ನ ಅತ್ಯಂತ ಆ ದಿನ ಸ್ವಾಮಿ ಮಹಾರಾಜರ ಪ್ರಕಟ ಆಗಿದ್ರೆ ಅಂದ್ರೆ ನಮ್ಮೆಲ್ಲ ಭಕ್ತರ ಕಡೆಯಿಂದ ಅವರ ಸೇವೆಯನ್ನು ಮಾಡಿಸ್ಕೊತಿರ್ತಾರೆ. ನಾವು ಅಷ್ಟೇ ಉತ್ಸಾಹದಿಂದ ಸೇವೆಯನ್ನು ಮಾಡೋಣ. ಒಂದು ಸ್ವಾಮಿ ಚರಿತ್ರೆ ಸಾರಾಮೃತ ಸಂಪೂರ್ಣ ಪಾರಾಯಣ ಮಾಡಿರಿ. ಆನಂತರ 11 ಮಾಳು ಜಪ ಮಾಡಿರಿ. ಒಂದೇ ಬೈಟಕ್ದಾಗ ಮಾಡ್ಬೇಕಂತ ಇಲ್ಲ, ಒಂದೇ ಬೈಟಕ್ದಾಗ ಮಾಡಿದ್ರೆ ಉತ್ತಮ. ನಿಮ್ಗೆಲ್ಲರಿಗೂ ಸಾಧ್ಯವಾದ್ರೆ ಒಂದೇ ಬೈಟಕ್ದಾಗ ನೋಡಿರಿ. ಇಷ್ಟೆಲ್ಲ ಸ್ವಾಮಿ ಮಹಾರಾಜನ ಬ್ರಹ್ಮಾಂಡ ನಾಯಕರು. ನಾವು ಅವ್ರಿಗೆ ಏನು ನೀಡೋಕ್ಕಾಗ್ತೈತಿ, ನಾವು ಅವರಿಗೆ ನಮ್ಮ ಭಕ್ತಿ ನಿಸ್ವಾರ್ಥ ಸೇವೆಯನ್ನು ಅಷ್ಟೇ ನಾವು ಅವ್ರಿಗೆ ನೀಡೋದಾಗ್ತೈತಿ. ಹಾಗಾಗಿ ಆ ಒಂದು ದಿನ ನೀವು ಪ್ರತಿದಿನಕ್ಕಿಂತ ಮುಂಚೆ ಒಂದು ಅರ್ಧ ಗಂಟೆ ಮುಂಚೆ ಎದ್ದ ಎಲ್ಲ ಸೇವೆಯನ್ನು ಮಾಡಿ ನೋಡಿರಿ. ನಿಮ್ಮ ಮನಸ್ಸಿಗೆ ಯಾವ ರೀತಿ ನೆಮ್ಮದಿ ಸಿಗ್ತೈತಿ, ಯಾವ ರೀತಿ ಒಂದು ಅನುಭವ ಅನ್ನೋದು ಬರ್ತೈತಿ ಅನ್ನೋದು. ಆನಂತರ ಇನ್ನಪ್ಪ ನಾವೆಲ್ಲ ಕೆಲಸದ ಮೇಲೆ ಹೊರಗಿದ್ದೇವೆ ಅಂದರೆ ಸತತವಾಗಿ ನಾಮಸ್ಮರಣೆಯನ್ನು ಮಾಡಿರಿ. ಸ್ವಾಮಿ ಮಹಾರಾಜರ ನಾಮಸ್ಮರಣೆಯನ್ನು ನಮ್ಮ ಜೀವನದಾಗ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರವನ್ನು ತಂದು ಕೊಡ್ತಾವೆ. ಇನ್ನು ಹೊಸದಾಗಿ ಸೇವೆಯನ್ನು ಆರಂಭ ಮಾಡೋರು ಖಂಡಿತವಾಗಿ ಈ ದಿನದಿಂದ ಸೇವೆಯನ್ನು ಆರಂಭ ಮಾಡ್ಬೋದು. ಆನಂತರ ಸ್ವಾಮಿ ಮಹಾರಾಜರ ಸೇವೆಯನ್ನು ಪ್ರಸಾರ ಮಾಡಿರಿ. ಅದೇ ರೀತಿ ಸ್ವಾಮಿ ಮಹಾರಾಜರ ಆರತಿ ತ್ರಿಕಾಳ ಆರತಿ ಇರ್ತೈತಿ. ಅಂದರೆ ಬೆಳಗ್ಗೆ 8 ಗಂಟೆಗೆ ಆರತಿ ಇರ್ತೈತಿ, 10ವರೆಗೆ ಆರತಿ ಕೂಡ ಮಾಡ್ತಾರೆ. ಸಾಯಂಕಾಲ 6:28 ಕೂಡ ಆರತಿ ಇರ್ತೈತಿ. ನಿಮಗೆ ಈ ತ್ರಿಕಾಲ ಆರತಿ ನಿಮ್ಗೆ ಯಾವ ಆರತಿ ಸಾಧ್ಯ ಆಗ್ತೈತಿಲ್ಲ ಆ ಆರತಿಯನ್ನು ನೀವು ಮನ್ಯಾಗ ಮಾಡಿರಿ. ನಿಮ್ಮ ಸುತ್ತಮುತ್ತ ಕೇಂದ್ರ ಇದ್ದು ಅಂದ್ರೆ ಅಲ್ಲಿ ಹೋಗ್ರಿ. ಅಲ್ಲಿ ಹೋಗಿ ನಿಮ್ಗೆ ಯಾವ ಸೇವೆ ಮಾಡೋಕ್ಕಾಗ್ತೈತೆ ಆ ಸೇವೆಯನ್ನು ಮಾಡಿರಿ. ಆ ದಿನ ಅನೇಕ ಅಲ್ಲಿ ಕಾರ್ಯಕ್ರಮಗಳು ನಡೀತಿರ್ತಾವೆ. ಆನಂತರ ಸ್ವಾಮಿ ಮಹಾರಾಜರ ಸ್ವಾಮಿ ಚರಿತ್ರೆ ಸಾರಾಮೃತದ ಮತ್ತು ಸ್ವಾಮಿ ಮಹಾರಾಜರ ನಾಮ ವೀಣೆ ಈ ರೀತಿ ಎಲ್ಲ ಸೇವೆಗಳು ಕೇಂದ್ರದಾಗ ನಡೀತಿರ್ತಾವೆ. ಅಲ್ಲಿ ಹೋಗಿ ನೀವು ಸೇವೆಯನ್ನು ಮಾಡಿರಿ. ಸಾಯಂಕಾಲ ಆರತಿ ಕೂಡ ನಡೀತೈತಿ. ನಿಮ್ಮ ಕಡೆಯಿಂದ ಏನಾಗ್ತೈತಿ ಅಷ್ಟು ಅನ್ನದಾನ, ನಿಮ್ಮ ಕಡೆಯಿಂದ ಸ್ವೀಟ್ ಆಗಲಿ ಹಣ್ಣಾಗಲಿ ಅಲ್ಲಿ ಹೋಗಿ ಅರ್ಪಣೆ ಮಾಡಿರಿ. ಅಲ್ಲಿ ಒಂದು ಪ್ರಸಾದ ರೂಪದಾಗ ಅದನ್ನು ಕೊಡ್ರಿ. ಇಲ್ಲಪ್ಪ ನಮ್ಮ ಸುತ್ತಮುತ್ತ ಕೇಂದ್ರ ಇಲ್ಲ ಅಂದ್ರೆ ನೀವು ಮನ್ಯಾಗ ಇದನ್ನು ಮಾಡ್ಬೋದು. ಅತ್ಯಂತ ಸರಳ ರೀತಿಯಿಂದ ಶ್ರದ್ಧೆ ಭಕ್ತಿಯಿಂದ ಸ್ವಾಮಿ ಮಹಾರಾಜರ ಪ್ರಕಟ ದಿನವನ್ನು ಆಚರಣೆ ಮಾಡಿ ಭಕ್ತಿಯಿಂದ ಆಚರಣೆ ಮಾಡೋ ಆಡಂಬರದಿಂದ ಬೇಡ. ಸ್ವಾಮಿ ಮಹಾರಾಜರಿಗೆ ಬೇಕಾಗಿರೋದು ನಮ್ಮ ಭಕ್ತಿ. ನಾವು ಅವ್ರ ಮ್ಯಾಗ ಇಡುವಂಥ ಒಂದು ವಿಶ್ವಾಸ ಅಷ್ಟೇ ವಿಶ್ವಾಸದಿಂದ ಅಷ್ಟೇ ಭಕ್ತಿಯಿಂದ ಸೇವೆ ಮಾಡಿರಿ. ನಿಮ್ಮ ಜೀವನದಾಗಿರುವ ಎಲ್ಲ ಸಮಸ್ಯೆಗಳು ಸ್ವಾಮಿ ಮಹಾರಾಜರ ಖಂಡಿತ ಪರಿಹಾರ ಕೊಟ್ಟೇ ಕೊಡ್ತಾರೋ. ಅದ್ರ ಜೊತೆಗೆ ನಿಮ್ಮ ಜೀವನದಾಗ ಸುಖ ಸಮೃದ್ಧಿಯನ್ನು ತಂದೆ ತರ್ತಾರೋ. ಈ ಒಂದು ಸ್ವಾಮಿ ಮಹಾರಾಜರ ಪ್ರಕಟ ದಿನ ನಿಮ್ಮೆಲ್ಲರಿಗೂ ಖುಷಿ ತರಲಿ. ನಿಮ್ಮೆಲ್ಲರಿಗೂ ಸ್ವಾಮಿ ಮಹಾರಾಜರ ಹೆಚ್ಚಿನ ಪ್ರಮಾಣದಾಗ ಸೇವೆ ಮಾಡಿಸ್ಕೊಳ್ಳಿ, ಹೆಚ್ಚಿನ ಪ್ರಮಾಣದಾಗ ಸ್ವಾಮಿ ಭಕ್ತರಾಗಲಿ ಅನ್ಕೋತಾ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ಕೋದೇನು. ಮತ್ತೊಂದು ಮುಂದಿನ ಹೊಸ ಮಾಹಿತಿ ಜೊತೆ ಸ್ವಾಮಿ ಸೇವೆ ಜೊತೆ ನಿಮ್ಮ ಮುಂದೆ ಬರ್ತೇನೆ. ಶ್ರೀ ಸ್ವಾಮಿ ಸಮರ್ಥ. ಥ್ಯಾಂಕ್ ಯು.